ಜಾತ್ರೆ ತೇರು ಒಟ್ಟುಗೂಡಿ ಮಾಡುವರು. ನಶಿಸಿ ಹೋಗ್ತಾ ಇರೋ ಇಂತಹ ಹಳ್ಳಿ ಸೊಬಗನ್ನು ನಮ್ಮ ಶಾಲೆಯ ಮೈದಾನದಲ್ಲಿ ಅನಾವರಣಗೊಳಿಸಿರುವುದು ಹೆಮ್ಮೆಯ ವಿಷಯ. ನಮ್ಮ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಹಳ್ಳಿಯ ಚಿತ್ರಣವನ್ನ ನಮ್ಮ ಕಣ್ಮುಂದೆ ತಂದಿಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾದ ಶ್ರೀಯುತ ಶರಣ್ ರವರು ಕನ್ನಡ ಚಲನಚಿತ್ರರಂಗದ ಹಾಸ್ಯ ಭರಿತ ಅಭಿನಯ ಮತ್ತು ಹೀಗೆ ಹಲವಾರು ಯಶಸ್ವಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ಚೂಮಂತರ್ ಚಿತ್ರ ಯಶಸ್ಸು ಕಾಣಲಿ ಎಂದು ಹಾರೈಸೋಣ ಹಾಗೂ ಹಳ್ಳಿ ಸೊಬಗು ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಚಲನಚಿತ್ರರಂಗದ ಭಕ್ತರಾಗಿರುವ ಶ್ರೀಯುತ ಪವನ್ ಒಡೆಯರ್ ಅವರಿಗೆ ಸ್ವಾಗತ. ಅವರ ಪ್ರಮುಖ ಕನ್ನಡ ಚಲನಚಿತ್ರಗಳಲ್ಲಿ ಗೂಗ್ಲಿ, ಗೋವಿಂದಾಯ ನಮಃ, ನಟ ಸಾರ್ವಭೌಮ, ರಣವಿಕ್ರಮ ಸೇರಿವೆ. ಅವರ ಡೊಳ್ಳು ಕುಣಿತ ಕಲೆಯ ಸುತ್ತ ಹೆಣೆಯಲ್ಪಟ್ಟ ಈ ಚಿತ್ರಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿದೆ. ಕನ್ನಡ ಚಲನಚಿತ್ರರಂಗದ ನಿರ್ದೇಶಕ, ಲೇಖಕ ಮತ್ತು ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಶ್ರೀಯುತ ಆದರ್ಶ್ ಈಶ್ವರಪ್ಪರವರು ನಮ್ಮೊಂದಿಗಿದ್ದಾರೆ. ಅವರ ಪ್ರಥಮ ಚಲನಚಿತ್ರ ಶುದ್ಧಿ ಭಾರತದ ಸಾಮಾಜಿಕ ಸಮಸ್ಯೆಗಳನ್ನು ಗಾಢವಾಗಿ ಸ್ಪರ್ಶಿಸಿದ ಚಿತ್ರವಾಗಿದ್ದು, ಈ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಪ್ಲಾಟ್ಫಾರ್ಮ್ನಲ್ಲಿ ನೇರವಾಗಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರವೆಂಬ ಹೆಗ್ಗಳಿಕೆಯನ್ನು ಹೊಂದಿದೆ. And also we are proud to say that Mr. is the brother of our Rajajinagar Center Head Ashwini ma'am. We welcome you sir to this event. Center heads to come forward and grace the occasion by lighting the lamp, followed by ribbon cutting to inaugurate our Halli Sobagu. ಜನನನ ಜನನನ ಜೈಕಾರ ಧ್ವನಿಸುತ್ತ ತಾಳಗಳಗೆ ಮಾಡುವೆ ಶರಣ, ಓಯ್ ಮಾಡುವೆ ಶರಣ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ, ದೀಪಜ್ಯೋತಿರ್ಜನಾರ್ದನಃ, ದೀಪಜ್ಯೋತಿರ್ ಪರಬ್ರಹ್ಮ, ದೀಪಜ್ಯೋತಿರ್ಜನಾರ್ದನಃ, ದೀಪೋ ಹರತು ಮೇ ಪಾಪಂ. ಚೇಸಲಿದ್ದಾರೆ. ಇಂತಹ ಹಳ್ಳಿಯ ಸೊಬಗಿನ ಸವಿಯನ್ನು ಸವಿಯಲು ಬಂದ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯ ನಮ್ಮ ಹಳ್ಳಿ ಸೊಬಗು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ರಪ್ಪ ಕೇಳಿ, ಜೀವಿತನ ಮನೆ ಕೋಳಿ ಕಳ್ತನ ಆಗಿದೆ, ಎಲ್ಲರೂ ಪಂಚಾಯಿತಿ ಕಟ್ಟೆಗೆ ಬನ್ನಿ. ಯಾರು ಗೊತ್ತಾ ಕೋಳಿ ಕಳ್ಳ ಯಾರು ಗೊತ್ತಾ? ಏನ್ರಪ್ಪ ಏನ್ ಸಮಾಚಾರ? ಕಣಿ ಹಿಂದಾಗಿದ್ದು ಮುಂದಾಗದು ಎಲ್ಲ ಹೇಳ್ತೀನವ, ಕಣಿ ಕಣಿ ಹೇಳ್ತೀನವ. ಕಣಿ ಆ ಚೌಡವ ತಾಯಿ ನನ್ ಬಾಯ್ನಾಗೆ ನಿಜಾನೇ ನುಡಿಸ್ತಾಳೆ. ಕಣಿ ಹೇಳ್ತೀನವ, ಕಣಿ ನಿಮ್ ಕೈ ನೋಡ್ ಹೇಳ್ತೀನಿ, ನಿಮ್ ಮಕ್ಕ ನೋಡ್ ಹೇಳ್ತೀನಿ, ಬಂದ್ರವ್ವ ಇವ್ರಿಗೆ ಹೇಳ್ತೀಯಾ, ಇವ್ರ ಕೈ ಹಿಡ್ಕೊಂಡು ಹೇಳು.
ಸೇ ಕುತ್ಕೊಳ್ಳಪ್ಪ. ಇಲ್ಲ ನಿಂತ್ಕೊಂಡೇ ಹೇಳ್ತಾರೆ. ಹೇಳು 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 ಹೇಳು. ಹಬ್ಬಗಳು ನಮ್ಮ ಸಂಸ್ಕೃತಿ ಮುಂದೆಗೆ ನೀವು ಚೆನ್ನಾಗಿರ್ತೀರಾ. ಆಹಾ. ನಿಮ್ ಬಾಳು ಬಂಗಾರ ಆಗ್ತೈತೆ ಅಂತ ಚೌಡ ತಾಯಿ ನುಡಿಸ್ತಾವಳೆ. ಎಲ್ಲ ಒಳ್ಳೇದಾಗುತ್ತೆ. ನಿಮ್ ಫಿಲ್ಮ್ ಗೆಲ್ಲುತ್ತೆ, ನಿಮ್ ಫಿಲ್ಮ್ ಗೆಲ್ಲುತ್ತೆ. ಹೇಳು. ನಿಮ್ ಫಿಲಮ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ವಿಶಸ್ ನಿಮ್ಮೆಲ್ಲರಿಗೂ ಕೂಡ. ಇವತ್ತು ಸಂಕ್ರಾಂತಿ ಮುಂದೆ ಇಟ್ಕೊಂಡು KLE ಸಂಸ್ಥೆಯವರು ಹಳ್ಳಿ ಸೊಬಗು ಅನ್ನುವ ಒಂದು ಸಂತೆ ಅಂತ ಹೇಳ್ಬೋದು, ಮೇಳ ಅಂತ ಹೇಳ್ಬೋದು. ಒಂದು ಯಾಕಂತಂದರೆ ಹಳ್ಳಿ ನೋಡಿ, ಒಂದು ಕೋಳಿಯ ಸೌಂಡು, ಹಳ್ಳಿ ಅಂತ ಅನ್ನುವಂಥದ್ದು ಆರ್ಗ್ಯಾನಿಕ್ ಅನ್ನೋದನ್ನು ನಾವು ಹಾಗೆ ಅದನ್ನು ಯೋಚನೆ ಮಾಡ್ತೀವಿ ಅಂತ ಅನ್ನೋದಾದರೆ, ಇವತ್ತು ಟೆಕ್ನಾಲಜಿ ಏನೇನೋ ಆಗಿ ಎಲ್ಲೋ ಹೋಗ್ತಾ ಇರೋವಂಥ ಟೈಮಲ್ಲಿ ನಮ್ಮ ಸೊಗಡನ್ನು ಬಿಟ್ಟು ಹೋಗುವಂಥದ್ದು, ಅದ್ರ ಬಗ್ಗೆ ನಮಗೆ ಜಾಸ್ತಿ ಸಮಯ ಅಥವಾ ಪ್ರಿಯಾರಿಟಿ ಎರಡೂ ಕೂಡ ಕಮ್ಮಿ ಆಗ್ತಾ ಇರೋವಂಥದ್ದು ಕಾಲದಲ್ಲಿ ಇವತ್ತು ಎಳೆಯ ಮಕ್ಕಳಿಗೆ ಇವತ್ತು ಹಳ್ಳಿಯ ಸೊಬಗನ್ನು, ಯಾಕಂದರೆ ಹಳ್ಳಿನೇ ಒಂದು ಸೊಬಗು ರೀ. ಆರ್ಗ್ಯಾನಿಕ್ ಅಂತ ಏನು ಹೇಳ್ತೀವಿ, ನಮ್ಮ ನೇಚರ್ ಅಂತ ಏನು ಹೇಳ್ತೀವಿ ನಾವು, ನೈಸರ್ಗಿಕವಾದಂಥದ್ದಕ್ಕೆ ಬಿಟ್ಟು ತುಂಬ ಆರ್ಟಿಫಿಷಿಯಲ್ ಆಗಿ ಎಲ್ಲೆಲ್ಲೋ ಹೋಗ್ತಾ ಇರೋವಂಥ ಇದರಲ್ಲಿ ಈಗಲಿಂದನೇ, ಅಂದರೆ ಮಕ್ಕಳಿಗೆ ತುಂಬ ಎಳೆಯ ವಯಸ್ಸಿನಿಂದನೇ ನಮ್ಮ ನಿಸರ್ಗದ ಮಡಿಲಿನಲ್ಲಿ ಆಗಿರ್ಬೋದು, ನಮ್ಮ ನೇಚರಿನ ಒಡನಾಟಕ್ಕಾಗಿರ್ಬೋದು, ಹಳ್ಳಿಯ ವಿಚಾರ ಆಗಿರ್ಬೋದು, ಇದನ್ನು ಅವ್ರಿಗೆಷ್ಟು ಚೆಂದ ಮನವರಿಕೆ ಮಾಡಿದ್ದಾರೆ ಅಂದರೆ ಬರೀ ತೋರಿಕೆಗೆ ಮಾತ್ರ ಮಾಡಿಲ್ಲ. ಇಲ್ಲಿ ಎಲ್ಲನೂ ಕೂಡ ಒಂದೊಂದು ಥೀಮ್ ಇಟ್ಕೊಂಡು ಹೋಗಿದ್ದಾರೆ. ಒಂದು ಕೊರವಂಜಿ ಅಂತ ಅನ್ನೋವಂಥದ್ದು, ಪಂಚಾಯತಿ ಕಟ್ಟೆ ಅನ್ನೋವಂಥದ್ದು. ಪಂಚಾಯತಿ ಕಟ್ಟೆ, ಕೊರವಂಜಿ ಇವನ್ನೆಲ್ಲ ಬರೀ ಸಿನಿಮಾಗಳಲ್ಲಿ ನೋಡೋವಂಥದ್ದು ಆಗ್ತಿತ್ತು. ಬಟ್ ಇವತ್ತು ಅವರ ಅನುಭವಕ್ಕೆ ಬರಲಿ ಅಂತ ಅನ್ನುವಂಥ ಒಂದು ನಿಟ್ಟಿನಲ್ಲಿ KLE ಸಂಸ್ಥೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಮೇಡಮ್, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಅವಾಗಲೇ ಹೇಳಿದೆ ಅವ್ರಿಗೆ, ಹೋದ ವರ್ಷ ಹೆಂಗಿತ್ತು ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲ ಹೋದ ವರ್ಷ ತುಂಬ ಚಿಕ್ಕದಾಗಿತ್ತು ಸರ್, ಈ ಸಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಅಂತ ಅನ್ನೋವಂಥದ್ದು. ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ತಂದು ಕೊಡಲಿ. ಯಾಕಂದರೆ ಇದು ಸುಮ್ಮನೆ ಏನೋ ಒಂದು ಇವೆಂಟ್ ಅಲ್ಲ, ಇದು ಒಂದು ಅವೇರ್ನೆಸ್. ಇದು ಆ್ಯಕ್ಚುಲಿ ಒಂದು ಅವೇರ್ನೆಸ್, ಎಲ್ಲರಿಗೂ ಕೂಡ ಇರಬೇಕಾದಂಥ ಅವೇರ್ನೆಸ್. ಇವತ್ತು ನಮ್ಮ ರೂಟ್ಗಳಿಗೆ ಮತ್ತೆ ಕನೆಕ್ಟ್ ಮಾಡುವಂಥ ವಿಚಾರ ಇದು. ಯಾಕಂದರೆ ಇಲ್ಲಿಂದನೇ ಬಂದವರು ನಾವು, ಈ ಥರದ ವಿಚಾರಗಳಿಂದನೇ ಬೆಳೆದು ಬಂದಂಥವ್ರು ನಾವು. ಮತ್ತು ಅದನ್ನೇ ಆ ಕೊಂಡಿನೇ ಕಳ್ಚೋಗ್ತಾ ಇರೋವಂಥ ಒಂದು ಸಮಯದಲ್ಲಿ ಆ ಕೊಂಡಿಯನ್ನು ಭಾಳ ಸ್ಟ್ರಾಂಗ್ ಆಗಿ ಗಟ್ಟಿ ಮಾಡುವಂಥ ಕೆಲಸ ಇವತ್ತು ನಿಮ್ಮೆಲ್ಲ ಮಾಡ್ತಾ ಇದ್ದೀರಿ ಅಂತ ಅನ್ನೋದಾದರೆ ತುಂಬ ಖುಷಿ ಆಗುತ್ತೆ ನನಗೆ. ಆಮೇಲೆ ನನಗೆ ಇನ್ನೊಂದೇನು ಅಂತಂದರೆ, ನನಗೆ ಇನ್ನೊಂದೇನು ಅಂತಂದರೆ, ನನ್ನ ಚೂಮ್ ಅಂತ ಅನ್ನುವ ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಅದೊಂದು ಥರದ ಹಬ್ಬ ನನಗೆ, ಯಾಕಂದರೆ ಒಂದು ಸಿನಿಮಾ ಎಲ್ಲ ಜನ ಇಷ್ಟಪಡ್ತಿದ್ದಾರೆ ಅಂತ ಅನ್ನುವಂಥದ್ದು. ಆ ಹಬ್ಬದ ಜೊತೆಯಲ್ಲಿ ಇನ್ನೊಂದು ಹಬ್ಬದ ಕಾರಣ ನನಗೆ ಸಂಭ್ರಮಿಸೋದಕ್ಕೆ. ನಿಮ್ಮೆಲ್ಲರಿಗೂ ಈ ನಿಟ್ಟಿನಲ್ಲಿ ಚೂಮಂತರ ಸಿನಿಮಾನ ಇಷ್ಟಪಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಡಿಯರ್ ಪೇರೆಂಟ್ಸ್, ಅಟೆನ್ಷನ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ತುಂಬಿದ್ ಕೊಡಕ್ಕೆ ಎಕ್ಸಾಂಪಲ್ ಇವತ್ತು ಬಂದಿರೋ ನಮ್ಮ 3 ಅತಿಥಿಗಳು, ಶರಣ್ ಸರ್, ಪವನ್ ಸರ್ ಅಂಡ್ ಆದರ್ಶ್ ಸರ್. ಬಿಕಾಸ್ ಇವ್ರು ಯಾರಿಗೂ ನಾವು ಮನೆಗೆ ಹೋಗಿ ಇನ್ವೈಟ್ ಮಾಡಲಿಲ್ಲ, ಜಸ್ಟ್ ಅ ಫೋನ್ ಕಾಲ್. ಅಂಡ್ ಇವರಂತೂ ಅವ್ರ ಫಿಲಮ್ ರಿಲೀಸ್ ಇತ್ತು, ಬಟ್ ಹಿ ಈಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇವ್ರಿಬ್ರು ಮಕ್ಕಳು ಇದೇ ಸ್ಕೂಲಲ್ಲಿ ಇದ್ದಾರೆ. ಪವನ್ ಸರ್ ಮಕ್ಕಳು ನಮ್ಮ ಸ್ಕೂಲಲ್ಲಿ ಇದೆ, ರಾಜೇಂದ್ರ ಸ್ಕೂಲಲ್ಲಿ. ಸೊ ದೇರ್ ಆಲ್ ಪೇರೆಂಟ್ಸ್ ಆಲ್ಸೋ ಹಿಯರ್. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ವಿ ಆರ್ ಮೈ ಫ್ಯಾಮಿಲಿ, ಡೋಂಟ್ ಟ್ರೀಟ್ ಮೀ ಲೈಕ್ ಅ ಗೆಸ್ಟ್ ಅಂತ. ಅದು ಅವ್ರು ದೊಡ್ಡ ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಕ್ಕಳು ಇಲ್ಲಿದ್ದಾರೆ. ಸೊ ಯು ನೋ ವಾಟ್ ಇಸ್ KLE. ಎನಿಥಿಂಗ್ ಅಬೌಟ್ KLE ಪ್ಲೀಸ್. ನನಗೆ KLE ಬಗ್ಗೆ ಮಾತಾಡ್ತಾ ಹೊರಟ್ರೆ ಮುಂದಿನ ಸಂಕ್ರಾಂತಿ ಬರುತ್ತೆ, ಅಷ್ಟು ವಿಚಾರ ಇದೆ ನನಗೆ. ನಾನು ಅವಾಗಲೇ ಹೇಳ್ತಾ ಇದ್ದೆ ಭಾಳ ತಮಾಷೆಯಾಗಿ, ಸರ್ ಇವತ್ತು ಬೆಂಗಳೂರಿನಲ್ಲಿ ನನಗೆ ಒಂದು ಸೈಟು ಅಥವಾ ಮನೆ ಅಂತ ವಿಚಾರಕ್ಕೆ ಅಂತ ಬಂದಾಗ ಎಲ್ಲೆಲ್ಲೆಲ್ಲಿ ಬೇಕಾದರೂ ನನಗೆ ನನ್ನ ಆಲೋಚನೆಗೆ ಸಿಕ್ತಿತ್ತು ಏನೋ ಗೊತ್ತಿಲ್ಲ. ಇವತ್ತು ನನ್ನ ಮನೆ ಈ ಪಕ್ಕದ ರೋಡಲ್ಲೇ ಇರೋದು. ಈ ಪಕ್ಕದ ರೋಡಲ್ಲಿ ನಾನು ಸೈಟ್ ತೊಗೊಂಡು ಮನೆ ಕಟ್ಟಲಿಕ್ಕೆ ಕಾರಣನೇ KLE ಸ್ಕೂಲ್. ಸೊ ಇದು ನನ್ನ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು ಅಂತ ಅನ್ನುವಂಥದ್ದು ಅವರನ್ನು ತುಂಬ ಚಿಕ್ಕವರಾಗಿದ್ದಾಗಲೇ ನನಗೆ ಅನಿಸಿದ್ದಂಥದ್ದು. ಅದು KLE ಅನ್ನುವ ಈ ಸಂಸ್ಥೆಗೆ
ಇರುವಂಥ ಶಕ್ತಿ ಅದು ಇಲ್ಲಿರುವಂಥ. ಹೌದು, ಕರೆಕ್ಟ್. ನಮ್ಮ ಸಿಸ್ಟರ್ ಅವ್ರ ಮಗಳು ಕೂಡ ರಾಜಾಜಿನಗರದ ಇದರಲ್ಲಿ ಇದ್ದಂಥದ್ದು. ಇವತ್ತು KLE ಸಂಸ್ಥೆ ಒಂದು ಅದ್ಭುತವಾದಂಥ ಮೇಳ ಅಂತ ಹೇಳ, ಸಂತೆ ಅಂತ ಹೇಳ, ಹಳ್ಳಿ ಸೊಬಗು ಅನ್ನುವಂಥ ಒಂದು ಹೆಸರಿನಲ್ಲಿ ಹಳ್ಳಿಯ ಜೀವನವನ್ನು, ಹಳ್ಳಿಯ ಅಂದರೆ ನಮ್ಮ ಬೇರೆಗಳ ಹತ್ತಿರಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ, ಅಂದರೆ ಎಳೆ ವಯಸ್ಸಿನಲ್ಲೇ ಕೊಂಡೋಗ್ಬೇಕು. ನಮ್ಮ ಇವಾಗಲ್ಲ, ಯಾಕಂದರೆ ಇವತ್ತಿನ ಟೆಕ್ನಾಲಜಿ ನಾವು ನೋಡ್ತಾ ಇದ್ದೀವಿ. ಮೊಬೈಲ್ ಬಂದಾಗಂತೂ ಈ ಆರ್ಗ್ಯಾನಿಕ್ ಅಂತ ಅನ್ನುವಂಥದ್ದು, ನೈಸರ್ಗಿಕವಾದಂಥ ವಿಚಾರಗಳನ್ನು ಬಿಟ್ಟು ಭಾಳ ದೂರ ಹೋಗ್ತಾ ಇದ್ದೀವಿ ನಾವು. ಇವಾಗ ಅದನ್ನು ರಿಪೇರಿ ಮಾಡ್ಕೊಳ್ಳೋದೇ ಇದ್ದರೆ ಮುಂದಿನ ಈ ಜನರೇಷನ್ ಇದೆಯಲ್ಲ, ಭಾಳ ಸಂಕಷ್ಟದಲ್ಲಿ ಸಿಗ್ಬೋದಾದಂಥ ಒಂದು ಪರಿಸ್ಥಿತಿ ನಾವೇ ನಮ್ಮ ಕಣ್ಣಲ್ಲೇ ನೋಡಬೇಕಾಗತ್ತೆ. ಇವತ್ತು ಅದಾಗದೇ ಇದ್ದರೆ ಎಳೆ ಮಕ್ಕಳಿಗೆ ನಮ್ಮ ರೂಟನ್ನು, ನಮ್ಮ ಬೇರನ್ನು ಅವರಿಗೆ ಪರಿಚಯಿಸುವಂಥದ್ದು, ಅದರ ಜೊತೆಯಲ್ಲಿ ಕೊಂಡಿ ಹಾಕುವಂಥ ಒಂದು ಕೆಲಸ ಇವತ್ತು KLE ಸಂಸ್ಥೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಇದು ಎಲ್ಲ ಕ್ರೆಡಿಟ್ಸು KLE ಸಂಸ್ಥೆಗೆ ಸೇರಬೇಕಾಗತ್ತೆ. ಮುಂದಿನ ಒಂದು ಜನ್ರೇಷನ್ಗೆ ಏನು ಗೊತ್ತಾ, ಮಕ್ಕಳಿಗೆ ಏನು ಆಸ್ತಿ ಮಾಡಿದ್ದೀವಿ ಅಂತಲ್ಲ, ಸಮಾಜಕ್ಕೆ ಮಕ್ಕಳನ್ನೇ ಒಂದು ಆಸ್ತಿ ಮಾಡಬೇಕು ಅಂತ ಅನ್ನುವಂಥದ್ದು ಈ ಸಂಸ್ಥೆ ಇವತ್ತು ಈ ನಿಟ್ಟಿನಲ್ಲಿ ಅವರು ಹಾಕ್ತಾ ಇರುವಂಥ ಒಂದು ಯೋಜನೆ. ಕಾರಣ ಇವತ್ತು ಈ ಮಟ್ಟದಲ್ಲಾಗಿದೆ. ನನ್ನ ಆಶಯ, ನನ್ನ ವಿಶ್ವಾಸ ಏನು ಅಂತಂತಂದರೆ, ಮುಂಬರುವ ವರ್ಷಗಳಲ್ಲಿ ಇನ್ನೂ ಜೋರಾಗಬೇಕು. ಇನ್ನೂ ಬೇರೆ ಎಲ್ಲ ಥರದ ಆಕ್ಟಿವಿಟೀಸ್ಗಳನ್ನು ಕೂಡ ನೀವು ಇದನ್ನು ಅಳವಡಿಸುವಂಥ ಒಂದು ಶಕ್ತಿ ಭಗವಂತ ತಂದುಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಷಯ, ಅವ್ರು ಹೇಳಿದರೆ ಐ ಆಮ್ ಲೈಕ್ ಅ ಫ್ಯಾಮಿಲಿ ಅಂತ. ಸೊ ಹಿ ಈಸ್ ಅವರ್ ಫ್ಯಾಮಿಲಿ ನೌ. ನಮ್ಮ ಫ್ಯಾಮಿಲಿ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಗಿದೆ ನೆನ್ನೆ, ಶೂವಂಕರ್ ಅಂತ. ಇಟ್ಸ್ ನಾಟ್ ಅನ್ ಅಡ್ವರ್ಟೈಸ್ಮೆಂಟ್. ಪಾಪ ಅವ್ರು ನನ್ಗೆ ಏನೂ ಹೇಳಿಲ್ಲ ಅದ್ರ ಬಗ್ಗೆ. ಇಟ್ಸ್ ಮೈ ಓನ್, ಬಿಕಾಸ್ ವಿ ಆರ್ ಫ್ಯಾಮಿಲಿ, ವಿ ಹ್ಯಾವ್ ಟು ಅಲ್ವಾ? ಎಸ್ ಆರ್ ನೋ? ಸೊ ಎಲ್ಲ ಖಂಡಿತ ಹೋಗಿ ನೋಡಿ, ನಮ್ಮವ್ರನ್ನ ನಾವು ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಕಾರಣ ನೀಡುತ್ತಾರೆ. ಸುದ್ದಿಗಾರರಿಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಂದುಕ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಂದುಕ. ಸುದ್ದಿಗಾರರಿಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಕೋಲಣ್ಣ ಕೋಲು ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಸ್ವಲ್ಪ ತುಂಬ ಬನ್ನಿ. ಹಾಂ ಮಾಡಿ. ನೀರಿಗೆ ಹೋಗ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡಲಾಣೆ ನಿನ್ನಾಣೆ ನಿನ್ನ ಕೊಡಲಾಣೆ ನಿಲ್ಲು ನಿಲ್ಲೆನ್ನ ಬಡೆ ಕರೆದಾವೆ ಕೈಯ ಬಡೆ ಬಿರಿದಾವೆ ನಿನ್ನ ನಗೆ ಮುಗುಡೆ ಬಿರಿದಾವೆ ನಿನ್ನ ನಗೆ ಮುಗುಡೆ ನೀವೆಲ್ಲ ರೆಡಿನಾ? ಮತ್ತೆ ಈಗ ನಾನು ಒಗಟು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ಬೇಕು. ಓಕೆ? ಉತ್ತರ ಕೊಟ್ಟವರಿಗೆ ಬಹುಮಾನ ಇದೆ. ಜುಟ್ಟು ಇದೆ, ಮುನಿಯಲ್ಲ, 3 ಕಣ್ಣಿದ್ದಾರೆ. ನಾನೇ ಬರ್ತೀನಿ ನಿಮ್ಮ ಹತ್ರ, ನಾನೇ ಸೆಲೆಕ್ಟ್ ಮಾಡ್ತೀನಿ, ಅವರೇ ಆನ್ಸರ್. ಜುಟ್ಟು ಇದೆ, ಮುನಿಯಲ್ಲ, ಕಣ್ಣಿದ್ದರು ಈಶ್ವರನಲ್ಲ, ಕಾಲಿದ್ದರು ಆಕಳಲ್ಲ, ದೇಹ ಇಬ್ಬಾಗವಿದ್ದರು ತಿರು ಮಯೂರಿ ಅವರಿಗೆ ಅಭಿನಂದನೆಗಳು. ಸರಳ ಮುಂಗೈನು
ಅಂಗೈ ಕೊಟ್ಟರೆ ಮೂಗನ್ನು ನೋಡ್ತಾನೆ. ನಾನು ಯಾರು? ಉತ್ತರ ತಪ್ಪು. ಸರಿಯಾದ ಉತ್ತರ ಶಾಂತ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮೆಣಸಿನಕಾಯಿ. ಇಂತಹ ಸಿಂಗಾರಿಗೆ ಮೈಯೆಲ್ಲ ಯಾರು?
ಎಲೆ ಬಂದು ಈ ಸುದ್ದಿ ತಂದವಳಾರಮ್ಮ, ಈ ಬುದ್ಧಿ ತಂದವಳಾರಮ್ಮ, ಈ ಅಂಬ ತಂದವಳಾರಮ್ಮ, ಈ ಗೋಕು ತಂದವಳಾರಮ್ಮ. ಒಳಗೇನು ಕಲ್ಲೆ ಪ್ರೀತಿಯ Come close, close, close. ಶುಭೋದಯ ಮಕ್ಕಳೇ. ಶುಭೋದಯ. ಎಲ್ಲರೂ ತಿಂಡಿ ತಿಂದ್ರಾ? ಸರಿ, ಹಾಗಾದ್ರೆ ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಪದ್ಯ ಹೇಳ್ಕೊಡ್ತೀನಿ. ನಾನು ಹೇಳ್ದಂಗೆ ಹೇಳ್ಬೇಕು ಜೋರಾಗಿ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದರತ್ತು, 1 ರಿಂದ 10 ಹೇಗಿತ್ತು ಊಟದ ಆಟ, ಮುಗಿದಿತ್ತು. ಜಾಣ ಮಕ್ಕಳೇ, ಇವಾಗ ನಾನು ಹೇಳ್ದಂಗೆ ಹೇಳಿ ಜೋರಾಗೆ. ಅ ಆ ಇ ಈ ಉ ಊ ರು ಎ ಏ ಐ ಓ ಓ ಔ ಅಂ ಆಹಾ. ABCD ಹೇಳೋಣ ಜೋರಾಗಿ ಹೇಳಿ. ಎ
W X Y Y Z. ನಮಸ್ಕಾರ ಎಲ್ರಿಗೂ. ನಮಸ್ತೆ ಮ್ಯಾಮ್. ಇವತ್ತು ಎಲ್ಲರೂ ಇಲ್ಲಿ ಸೇರಿದೀವಿ. ಏನ್ ವಿಶೇಷತೆ? ಹಳ್ಳಿ ಸೊಗಡು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿದ್ದೀವಿ. ನಾವೆಲ್ಲ KLE ಸಂಸ್ಥೆಯ ಪೋಷಕರು, ಪೇರೆಂಟ್ಸ್, ನಾವೆಲ್ಲರೂ ಡಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಬಂದಿದ್ದೀವಿ ಮ್ಯಾಮ್. ತುಂಬಾ ಸಂತೋಷ. ಸೊ ಇವಾಗ ಪ್ರಶ್ನೆ ಏನಂದ್ರೆ, ಈ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂದ್ರೆ ನಾವುಗಳು ಈ ಕಾರ್ಯಕ್ರಮನ ಮಾಡ್ತಾನೆ ಇರ್ಬೇಕು. ಸೊ ಇದ್ರ ಬಗ್ಗೆ ನಿಮ್ಮಗಳ ಅಭಿಪ್ರಾಯ ಏನು? ಹಾ, ಹೌದು. ನಮ್ಮ ಮಕ್ಳುಗಳು ಇದನ್ನ ನಮ್ಮನ್ನ ನೋಡಿ ಕಲಿತಾರೆ. ಕಂಟಿನ್ಯೂ ಆಗುತ್ತೆ, ಹಾಗೇನೆ ಕಂಟಿನ್ಯೂ ಆಗುತ್ತೆ. ನೀವು ವರ್ಷ ಈ ತರ ಇವೆಂಟ್ಸ್ ನಾವು ಮಿಸ್ ಮಾಡದೆ ಕಂಡಕ್ಟ್ ಮಾಡಬೇಕು. ಖಂಡಿತ. ಎಲ್ಲಾ ಪೇರೆಂಟ್ಸ್ ಕಡೆಯಿಂದ ರಿಕ್ವೆಸ್ಟ್ ಇದು. ಹೌದು. ಹಾ, ಈ ತರ ಹ್ಯೂಜ್ ಇವೆಂಟ್ ಕಂಡಕ್ಟ್ ಮಾಡೋದು ತುಂಬಾ ಕೆಲವು ಸ್ಕೂಲ್ಗಳಲ್ಲಿ ಮಾತ್ರ, ಅದ್ರಲ್ಲಿ ನಮ್ KLE ಒಂದು ಅಂತ ನಾವು ಪ್ರೌಡ್ ಆಗಿ ಹೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳು ಬಂದು ಭಾಗವಹಿಸಿದಿರಲ್ಲ, ಅದಕ್ಕೋಸ್ಕರ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಥ್ಯಾಂಕ್ ಯು. ಖಂಡಿತ ನಾವು ಪ್ರತಿ ವರ್ಷ ಮಾಡ್ತೀವಿ. ಈವನ್ ನಿಮ್ ಮಕ್ಳು ಇಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಬಂದು ಭಾಗವಹಿಸಿ. ನಾವು ಭಾಗವಹಿಸ್ತಾ ಇದ್ದೀವಿ. ಹೌದು ಮ್ಯಾಮ್. ಫ್ಯಾಮಿಲಿ ಆಫ್ KLE ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಈವನ್ ಇದೇ ಸಂಸ್ಕೃತಿನ ನಿಮ್ಮ ಮನೆಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಫಾಲೋ ಮಾಡ್ತಾ ಹೋಗಿ, ಅದರಿಂದ ನಮ್ಮ ಮುಂದಿನ ಪೀಳಿಗೆಗಳು ಇದನ್ನೇ ಕಲಿತಾರೆ. ಸೊ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸೋದಕ್ಕೆ ಸರಿ ಹೋಗುತ್ತೆ. ಹೌದು, ಎಲ್ಲರೂ ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಸಂಸ್ಕೃತಿನ ಬೆಳೆಸಿ. ಥ್ಯಾಂಕ್ ಯು KLE ಸೊಸೈಟಿ ಸ್ಕೂಲ್. ಸಂಸ್ಕೃತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ನಾವು ಹಳ್ಳಿ ಸೊಬಗು ಕಾರ್ಯಕ್ರಮವನ್ನ ಇಂದು ಆಯೋಜಿಸಿರುವುದು ಒಂದು ಹೆಮ್ಮೆಯ ವಿಷಯ. My name is Agastya. I am a postmaster. This is a post box. ಖುಷಿ ಪಡುವಂತಹ ಪಾಟ್ರಿ. ಕೇಳ್ರಪ್ಪ ಕೇಳಿ, ಜೀವಿತನ ಮನೆ ಕೋಳಿ ಕಳ್ತನ ಆಗಿದೆ, ಎಲ್ಲರೂ ಪಂಚಾಯತಿ ಕಟ್ಟಕ್ಕೆ ಬನ್ನಿ. ಕೇಳ್ರಪ್ಪ ಕೇಳಿ, ಜೀವಿತನ ಮನೆ ಕೋಳಿ ಕಳ್ತನ ಆಗಿದೆ, ಎಲ್ಲರೂ ಪಂಚಾಯತಿ ಕಟ್ಟಕ್ಕೆ ಬನ್ನಿ. ಗೋಲ್ಡ್ರೆ, ಜೀವಿತನ ಮನೆ ಕೋಳಿ ಕಳ್ತನ ಆಗಿದೆ, ಆ ಜೀವಿತನೇ ಪಂಚಾಯತಿಗೆ ಸೇರಿಸಿರೋದು. ಜೀವಿತ್ ಏನಾಯ್ತು? ಏನೋ ಜೀವಿತ್ ನನ್ನ ಮೇಲೆ ಧೂಳ್ ಮಾಡ್ತಿದ್ಯಾ? ಜೀವಿತ್ ಕೋಳಿನ ತುಸಿತ್ ಕದ್ದಿದ್ದಾನೆ ಅಂತ ಏನ್ ಸಾಕ್ಷಿ ಇದೆ? ಅವತ್ತು ಗಮ್ಮನೆ ಕೋಳಿ ಬಿಡಲ್ಲ. ಜೀವಿತ್ ತುಸಿತ್ ಸಾಕು ನಿಲ್ಸಿ ನಿಮ್ ಜಗ್ಲಾನ. ಜೀವಿತ್ ತುಸಿತ್ ಸಾಕು ನಿಲ್ಸಿ ನಿಮ್ ಜಗ್ಲಾನ. ಜೀವಿತ್ ತುಸಿತ್ ಸಾಕು ನಿಲ್ಸಿ ನಿಮ್ ಜಗ್ಲಾನ. ಒಂದ್ ಕೋಳಿಗೋಸ್ಕರ ಶತ್ರುಗಳ ತರ ಕಿಟ್ಟಾಡ್ತಿರೋರು ಈ ಊರೇ ಮಾತಾಡ್ತಾ ಇದ್ರು ಎಷ್ಟು ಒಳ್ಳೆ ಸ್ನೇಹಿತರು ಅಂತ. ಒಂದ್ ಕೋಳಿಗೋಸ್ಕರ ಶತ್ರುಗಳ ತರ ಕಿಟ್ಟಾಡ್ತಿರೋರು ಕೋಳಿ ತಿಂಡಿ ಒಂದ್ ಸ್ನೇಹಿತ ತಾನೆ, ಬೇಡ ತಿನ್ನಿ. ಏ ತುಸಿತ್, ಗಮ್ಮಂದಿರ ಸಾರು ಮಾಡಿದ್ಯಲ್ಲ, ನಂಗೂ ಸ್ವಲ್ಪ ತಗೊಂಬಾರ, ನಾನು ಸ್ವಲ್ಪ ರುಚಿ ನೋಡ್ತೀನಿ. ಕರ್ಕೊಂಬಂದ್ರ ತಾತನ ಇಲ್ಲಿಗೆ. ಯಜಮಾನ್ರೆ, ಕೋಳಿ ಇಟ್ಕೊಂಡು ಎಲ್ಲಿಗೆ ಹೋಗಿದ್ರಿ? ನೋಡಿ ಮಗ ಎಷ್ಟು ದೊಡ್ಡ ರಾಮಾಯಣ ಮಾಡೋನೆ. ನೋಡ್ದನಪ್ಪ ಜೀವಿತ್, ಅದಕ್ಕೆ ಹೇಳೋದು ಆ ಥರ ಮಾಡ್ಬಾರ್ದು ಅಂತ. ಇದ್ರಲ್ಲಿ ಹೇಳಿಲ್ವೇನೋ, ನಿಧಾನವೇ ಪ್ರಧಾನ ಅಂತ. ಇದ್ರಲ್ಲಿ ಮಾತು ಒಂದು ಸುಳ್ಳಲ್ಲ.
ಯಾರು ತಿಳ್ಕೊಳ್ಳೇದು ಇವತ್ತಿನ ಪಂಚಾಯತಿ ಮುಗಿಸೋಣ. ಬನ್ನಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹೇಳ್ತೀನವ್ವ ಕಣಿ ಹೇಳ್ತೀನವ್ವ. ಕಣಿ ಹಿಂದಾಗಿದ್ದು ಮುಂದಾಗದು ಎಲ್ಲ ಹೇಳ್ತೀನವ್ವ. ಕಣಿ ಹೇಳ್ತೀನವ್ವ. ಕಣಿ ಆ ಚೌಡವ ತಾಯಿ ನನ್ನ ಬಾಯಿನಾಗೆ ನಿಜಾನೇ ನುಡಿಸ್ತಾಳೆ. ಕಣಿ ಹೇಳ್ತೀನವ್ವ. ಕಣಿ ಹೇಳ್ತೀನವ್ವ. ಕಣಿ ನಂಗೆ ಸ್ವಲ್ಪ ಹೇಳಮ್ಮ. ಕೈ ನೋಡಿ ಹೇಳ್ತೀನಿ, ನಿಮ್ಮ ಮುಖ ನೋಡಿ ಹೇಳ್ತೀನಿ. ಬನ್ರವ್ವ ಬನ್ನಿ. ನಂಗೆ ಸ್ವಲ್ಪ ಹೇಳಮ್ಮ. ಕೈ ಕೊಡವ್ವ. ಮುಂದೆಗೆ ನೀವು ಚೆನ್ನಾಗಿರ್ತೀರಾ, ನಿಮ್ಮ ಬಾಳು ಬಂಗಾರ ಆಗ್ತೈತೆ ಅಂತ ಚೌಡವ ತಾಯಿ ನುಡಿಸ್ತಾವಳೆ. ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಅಲ್ಲಿ ಒಳಗಡೆ ನೋಡ, ಈ ಕಡೆ ನೋಡು. ಕ್ಯಾಮ್ರಾ ನೋಡು. ಏನ್ ಸ್ಪೆಷಲ್ ಇವತ್ತು ಮ್ಯಾಮ್? ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ. ಸುಗ್ಗಿ ಹೀಗೆ. ಇವಾಗ ಪ್ರೋಗ್ರಾಮ್ ಎಲ್ಲ ನೋಡಿದ್ರಿ ಅಲ್ವಾ? ಹೌದು. ನಿಮ್ಮ ಅಭಿಪ್ರಾಯ ಹೇಳ್ಬಹುದಾ? ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಗ್ರ್ಯಾಂಡ್ ಈವೆಂಟ್ ಆಗ್ತಿದೆ ಅಂತ. ವಿ ಜಸ್ಟ್ ಥಾಟ್ ಒನ್ ಸಿಂಪಲ್ ಆಗಿರುತ್ತೆ, ಒಂದು ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಂತ. ಬಟ್ ದಿಸ್ ಇಸ್ ಟೂ ಗ್ರ್ಯಾಂಡ್. ನಾನು ಐಮ್ 10 years old ಇದರಲ್ಲಿ ಸ್ಕೂಲಲ್ಲಿ ಎಕ್ಸ್ಪೀರಿಯನ್ಸಲ್ಲಿ. ನನ್ನ ಮಗ ಇದ್ದಾಗ ಇಟ್ ವಾಸ್ ನಾಟ್ ಸೋ ಗ್ರ್ಯಾಂಡ್, but this time it is like awesome. And thanks to the teachers, principal, ellargunu banyan alliror ellargunu we are like happy to tell happy Sankranti. Thank you ಶುಭಾಶಯಗಳು. Thank you so much. ಧನ್ಯವಾದಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಮ್ಯಾಮ್, ಈ ದಿನ ನಿಮ್ಗೆ ನಮ್ಮ ಆಚರಣೆಯಲ್ಲಿ ಯಾವ ಭಾಗ ಇಷ್ಟ ಆಯ್ತು? ನಮ್ಮೆಲ್ಲರಿಗೂ ನಮ್ಮ ಅಂಗನವಾಡಿ ಶಾಲೆ ತುಂಬಾ ಇಷ್ಟ ಆಯ್ತು. ಎಲ್ಲರ ಮಕ್ಕಳು ಅಲ್ಲಿ ಕೂತಿದ್ದಾರೆ, ಅವ್ರನ್ನ ಅಲ್ಲಿ ನೋಡೋದೇ ತುಂಬಾ ಖುಷಿ. ಜೊತೆಗೆ ಅಲ್ಲಿ ಅಂಗನವಾಡಿ ಅಂತ ಬರ್ದಿರೋದನ್ನ ನೋಡೋದಕ್ಕೆ ಬಹಳ ಖುಷಿ. ಖಂಡಿತ ಹೌದು, ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಹೌದು. ಅಂಡ್ ಇನ್ನೊಂದೇನಂದ್ರೆ, ಇದೇ ರೀತಿ ನೀವು ಮನೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ಮುಂದುವರ್ಸೋದನ್ನ ಹೇಳ್ಕೊಡ್ತೀರಾ? ಖಂಡಿತವಾಗ್ಲೂ ಮ್ಯಾಮ್, ನೀವ್ ಯಾವ್ದು ಮಾಡಕ್ ಆಗಲ್ಲ ಹೇಳಿ ಅದನ್ನ ಎಲ್ಲದನ್ನು ಕವರ್ ಮಾಡ್ಬಿಟ್ಟಿದೀರಾ. ಎಲ್ಲದನ್ನು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬಹುದು. ಅಂಗನವಾಡಿ, ಪೋಸ್ಟ್ ಆಫೀಸು, ಪಂಚಾಯತಿ ಕಟ್ಟೆ, ಪಾಟ್ರಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಸೊ ಓವರ್ ಆಲ್ ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಅನಿಸ್ತು ಮ್ಯಾಮ್. ಸೊ ಎಷ್ಟು ಸರಿ ನಾವು ಈ ಸಮಾರಂಭನ ಮಾಡಿದ್ರು ಭಾಗವಹಿಸ್ತೀರಾ? ಖಂಡಿತವಾಗ್ಲೂ ಭಾಗವಹಿಸ್ತೀವಿ ಮ್ಯಾಮ್. ಓಕೆ, ವರ್ಷ ಕೂಡ ಹೀಗೆ ಮಾಡಿ. ಖಂಡಿತ. ಎಲ್ರಿಗೂ ಅಭಿನಂದನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆ. ಥ್ಯಾಂಕ್ ಯು ಮ್ಯಾಮ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ನಮ್ಮ ಮಹಾದೇವನನ್ನು ನಾನಾ ರೂಪದಲ್ಲಿ ಎಲ್ಲರೂ ಹಾಡಿ ಹೋಗ್ತಿದ್ದಾರೆ. ಇದರ ಚಮತ್ಕಾರಗಳಿಗೆ ಕೊನೆಯೇ ಇಲ್ಲ.
ಈಗ ನಮ್ಮ ಬಿಸಿಲಿ ಮಕ್ಕಳು ಆ ಮಾದೇಶ್ವರನು ನೆನೆಸುತ್ತಾ ಆಡಿ ಕುಣಿಯಲು ಬರುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ಉಡೇ ಉಡೇ ಮಹಾದೇವ. ಅವಳೇನೋ ಸವಿತಾ 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 ತುಂಬೈತೆ ಸುಗಂಧ ಕಾವೇರಿ ಹರಿದೈತೆ ಏನ್ ಚಂದ ಸುನಿಯಾವುದಿ ಸಂಧ್ಯಾವುದು ನುಲಿಜಾವೋ ಮಗ ಕೊಡುವಾಗ್ಲೆಲ್ಲ ಕೊಡ್ತಾರ ನಮ್ಮಪ್ಪ ಶಿವ ಅವನು ಉಳಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಪ್ಪ ಪೂಜೆ ಮಾಡಿ ಅಂತ
ಜಾಗ ಬಿಟ್ಬಿಡಿ ನಿಮ್ಮ ಪಕ್ಕ ಕರೆಕ್ಟಾಗಿ ಗಟ್ಟಿಲ್ಲ ಮಾಡೋದು ಹೋಗಿ ಮುಖನೆಲ್ಲ ಬೀಳ್ತಾ ಇತ್ತು.
ಸ್ಟೇಜ್ ಹಾಕೊಂಡಿದ್ದೀನಿ. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೆ ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಕಣ್ಣು ಐಕಳು ಬೆಪ್ಪಾದವ್ರೆ ಬೆರಕು ಕಣ್ಣಲ್ಲಿ ನೋಡ್ತಾವ್ರೆ ನಾವಂದ್ರೆ ಬೇಸತ್ತವ್ರೆ ಐಕಾಡು ರೊಟ್ಟಿ ಊಟ ಇಲ್ಲ ಹಬ್ಬ ಊಟ ಕಲ್ಲ ಜಗದ
ಎಷ್ಟಿದು? ಇದು ಕೊಡಿ ನನಗೆ. ಸರಿ, ಇದು ಕೊಡಿ.
ಇದು ಕೊಡಿ, ಕಡ್ಡಿ ಕೊಡಿ, ಅರ್ಶಿನ ಕುಂಕುಮ ಕೊಡಿ, ಇದು ಕೊಡಿ, ಹೂವು ಕೊಡಿ. So, sit and while going to the river. Every monkey goes one. कुङ्कुमारक्तवर्णं दिव्यमणि वाणं मुद्रितस्य शून्यं श्रीतैनकं ओं शरणं ಧನ್ಯವಾದಗಳು. ಸಂಕ್ರಾಂತಿ ಬಂತು ರಂಗೋ ರಂಗೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಸಂಕ್ರಾಂತಿ ಬಂತು ರಂಗೋ
ನೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ನೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಹದಿನಾರು ದಾಟಿದ ಎಳೆ ಮೈಯಿಗೆ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಇವರೆಲ್ಲ ಇಲ್ಲಿ ಫೋನ್ ನಂಬರ್ ಇದೆ, ಫೋನ್ ಮಾಡಿ. ನೆಕ್ಸ್ಟ್ ಇವ್ರದೇ
ಸಂಕ್ರಾಂತಿ ಬಂತು ಸಾಕು ನೀ ಎದ್ದು ಬಾರು ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಚಿಕ್ಕಲ್ಲ ಡಾನ್ಸ್ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಮದಗಾದ
ಮುಗಿತೋ ಬಾನಿಗೇರಿತೋ ಹಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಸ್ಟೂಡೆಂಟ್ ಆಕ್ಚುಲಿ ಒಂದು ಪಿಂಕ್ ಡಾರ್ಕ್ ಪಿಂಕ್ ಹಾಕೊಂಡಿಲ್ಲ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುದ್ದಿ ತಂದವಳಾರಮ್ಮ ಈ ಸುದ್ದಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಗೋಕುಳಿ ತಂದವಳಾರಮ್ಮ ಹಳ್ಳಿ ಸುಮಲಾಲಿ ಎಲ್ಲಿ ಅಲಿತ ಬನ್ನಿ ಮನಸ್ಸಲ್ಲಿ ಮುಡಿದರೆ ನಲಿಯುವುದು
ಲಾರೆ ಹಳ್ಳಿ ದಾವಣಿಗೆರೆ ಲಾರೆ ಸುಮಲಾರೆ ಇಲ್ಲಿ ರೈತರು ಇಲ್ಲಿ ಮನಸ್ಸಲ್ಲಿ ಎಲ್ಲದಕ್ಕೂ ಎರಡು ಎಲ್ರಿಗೂ ಸುಸ್ತಾಯಿತು. ನನ್ನಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ
ಬಣ್ಣ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಹೆಣ್ಣು ಕೂತಿ ನೋಡು ಹೆಣ್ಣೆ ಸಂಗೀತವೆಂದು ಹಾಡು ಜಾಲಿ ಮಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ వచ్చి చెప్పేస్తుందా ఫీలింగ్స్ వచ్చిందా ఫీలింగ్స్ వచ్చిందా ఫీలింగ్స్ వచ్చి చెప్పేస్తుందా ఫీలింగ్స్ చీరతే ఓసారి కోర్తే ఓసారి చాటు మాటుగా సయ్యతే ఓసారి ఊరడితే ఓసారి నగలడితే ఓసారి సాదా సీదా చీర కట్టతే ఓసారి ಹುಡುಗಿ ಬಂದ್ರು ನಾನು ನನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತವಾಗಿ ಗೊತ್ತು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ನಾನು ನನ್ನ ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ನಿಮ್ಮ ಹೆಚ್ಚಿ ಸಪ್ಪಳ ಕೇಳಿ ಹಕ್ಕನ ಎದ್ದು ನಿಂತ್ಕೊಂಡ್ವಿ ನಿಮಗ ಶೇಖು ಹಣ್ಣು ಕೊಡಬೇಕಂತ ಕೈಯ ಕೊಡ್ಕೊಂಡ್ವಿ ಬಸಣ್ಣಿದ್ದ
ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ